ಶುಭ ಸಂಜೆಯೊಂದಿಗೆ ಸ್ವಾಗತ ಸ್ನೇಹಿತರೆ. ನಾನು ಮತ್ತೆ ನನ್ನ ಸಾವಯವ ನೈಸರ್ಗಿಕ ಕೃಷಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ದೃಶ್ಯವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ ನನ್ನ ಕೃಷಿ ಭೂಮಿ. ಇದು ಅಡಸಾಲಿ ಕಬ್ಬು ಅಂಥೇಳಿ, ಅಂದರೆ 14 ತಿಂಗಳ ರನ್ನಿಂಗಲ್ಲಿರುವಂಥ ಈ ಕಬ್ಬು. ಇಲ್ಲಿ ತಾವಲ್ಲಿ ನೋಡ್ಬೋದು ಯಾವ ರೀತಿ ದಪ್ಪ ಇದೆ ಅಂಥೇಳಿ, ಎಷ್ಟು ಎತ್ತರ ಇದೆ. 2026 ಏಪ್ರಿಲ್ ಮೇ ತಿಂಗಳಲ್ಲಿ ಕಬ್ಬು 10 ತಿಂಗಳ ಕಬ್ಬಿತ್ತು, ಎತ್ತರವಾಗಿ ಬೆಳೆದಿತ್ತು. ಆ ಭೀಕರ ಬಿಸಿಲಿನಲ್ಲೂ ಕೂಡ ಬೆಳೆ ನಾಶವಾಗದೆ ಸಂಪೂರ್ಣ ಹಚ್ಚ ಹಸಿರಾಗಿ ಬೆಳೆದು ನಿಂತಿತ್ತು. ಕಾರಣ ಇಷ್ಟೇ, ನೈಸರ್ಗಿಕ ಕೃಷಿಯ ಒಂದು ಫಲ. ನೈಸರ್ಗಿಕ ಕೃಷಿಯನ್ನು ಕೇವಲ ಸಣ್ಣ ಹಿಡುವಳಿದಾರರು ಮಾತ್ರ ಮಾಡಬಹುದು ಅನ್ನುವಂತಹ ವಿಷಯವನ್ನು ತಮ್ಮ ತಲೆಯಿಂದ ತೆಗೆದುಹಾಕಿ. ಯಾಕಂದರೆ ನಾನು ಇವಾಗ ನನ್ನ ಸ್ವಂತ ಜಮೀನು 2 ಎಕರೆ, ಜೊತೆಗೆ ಶ್ರೀನಿವಾಸ ರಾಮಚಂದ್ರ ಕುಲಕರ್ಣಿಯವರ 8 ಎಕರೆ ಕೃಷಿ ಭೂಮಿಯನ್ನು ನಾನು ಲೀಸ್ ಮೇಲೆ ಪಡೆದುಕೊಂಡು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಕೃಷಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕೇವಲ 1-2 ವರ್ಷ ಅಲ್ಲ, ಸರಿಸುಮಾರು 10 ವರ್ಷಗಳಿಂದ ನಾನು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ. ತಾವಿಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಪ್ರತಿ ವರ್ಷ ಒಂದು ಎರಡು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಕಬ್ಬು ಇದೆ ಈಗಾಗಲೇ ತಾವು ನೋಡಿರುವಂತಹ ಕಬ್ಬು, ಅದು ಅಡಸಾಲಿ ಅಂತ ಹೇಳಿ. ಇದು ಕುಳೆ ಕಬ್ಬು. ಇದು ಕೂಡ ಯಾವ ರೀತಿ ಬೆಳೆದು ನಿಂತಿದೆ ನೋಡ್ಬೋದು. ಇಲ್ಲಿ ಅದು 4 ಎಕರೆ ಕ್ಷೇತ್ರ ಹೊಂದಿದೆ, ಇದು 3 ಎಕರೆ ಕ್ಷೇತ್ರ. ಒಟ್ಟಿನಲ್ಲಿ 7 ಎಕರೆ ಕ್ಷೇತ್ರ ನನ್ನ ಭೂಮಿ. ನಾವು ಅರೆ ನೀರಾವರಿ, ನಮ್ಮ ಊರಿನ ನೀರಾವರಿ ವ್ಯವಸ್ಥೆ ಅರೆ ನೀರಾವರಿ ಇದ್ದರೂ ಕೂಡ ಇಂಥ ಸಮಯದಲ್ಲೂ, ಬರಗಾಲ ಸಮಯದಲ್ಲೂ ನಾನು ಯಾವ ರೀತಿ ಕಬ್ಬನ್ನು ಹಚ್ಚ ಹಸಿರಾಗಿ ಕಾಯ್ಕೊಂಡಿದ್ದೀನಿ ಅನ್ನೋಂತಹ ಉದ್ದೇಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕಾರಣ ಇಷ್ಟೇ, ಇದು ನೈಸರ್ಗಿಕ ಕೃಷಿಯ ಫಲ. ತಾವಿಲ್ಲಿ ನೋಡ್ಬೋದು ಯಾವ ರೀತಿ ಹಚ್ಚ ಹಸಿರಾಗಿ ಕಬ್ಬು ನಿಂತಿದೆ ಅಂಥೇಳಿ. ಇದು ಕೇವಲ 4 ತಿಂಗಳ ಕಬ್ಬು ಸ್ನೇಹಿತರೆ. ತಾವಿಲ್ಲಿ ನೋಡ್ಬೋದು ಯಾವ ರೀತಿ ಕಬ್ಬು, ಇದರ ಬೆಳವಣಿಗೆ ತಾವಿಲ್ಲಿ ಗಮನಿಸ್ಬೋದು. ಯಾವ ರೀತಿ ಹಚ್ಚ ಹಸಿರಾಗಿದೆ, ಬೆಳವಣಿಗೆಯಾಗಿದೆ. ಯಾವುದೇ ರೀತಿಯಾದಂತಹ ಕೆಮಿಕಲನ್ನು ಬಳಸದೆ ಸಂಪೂರ್ಣ ನೈಸರ್ಗಿಕವಾಗಿ ಈ ಕೃಷಿಯನ್ನು ನಾನು ಮಾಡಿದ್ದೇನೆ. ತಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಕೂಡ ಅಷ್ಟೇ, ಕಬ್ಬು ಯಾವ ರೀತಿ ದಪ್ಪವಾಗಿ ಬೆಳೆದು ನಿಂತಿದೆ ಅಂತೇಳಿ ನಾವು ತಾವಿಲ್ಲಿ ನೋಡ್ಬೋದು. ಹಾಗೆ ಎತ್ತರ ಕೂಡ ಇದೆ. ಕಾರಣ ಇಷ್ಟೇ ಸ್ನೇಹಿತರೆ, ತಾವೆಲ್ಲರೂ ನೈಸರ್ಗಿಕವಾಗಿ ದೇವರ ಕೊಟ್ಟ ಭೂಮಿಯನ್ನು ಮುಂದಿನ ಪೀಳಿಗೆಗಾಗಿ ಹೇಗಿದೆ ಹಾಗೆ ಭೂಮಿಯನ್ನು ನೈಸರ್ಗಿಕವಾಗಿ ಕಾಯ್ದುಕೊಂಡು ನೈಸರ್ಗಿಕವಾಗಿ ಬೆಳೆದು ನೈಸರ್ಗಿಕವಾಗಿ ಬಿಟ್ಟು ಹೋದರೆ ಆ ಶಿವ ನಮ್ಮನ್ನು ಮೆಚ್ತಾನೆ. ಅದನ್ನು ಬಿಟ್ಟ ನಾವು ತೀರ್ಥಕ್ಷೇತ್ರಗಳಲ್ಲಿ ತಿರುಗಿದ್ರು ಕೂಡ ದೇವರು ಒಲಿತಾನೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಅವನು ಕೊಟ್ಟಿರುವಂಥ ವಸ್ತುವನ್ನ ಸದ್ಬಳಕೆ ಮಾಡಿಕೊಂಡು ನಾವು ಅವನಿಗೆ ಮರಳಿಸಿದರೆ, ನಮ್ಮ ಮುಂದಿನ ಜನ್ರೇಷನ್ ನಾವು ಮರಳಿಸಿದರೆ ಆ ದೇವರು ಮೆಚ್ಚಬಹುದು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಕೂಡ ನೈಸರ್ಗಿಕವಾಗಿ ಕೃಷಿ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಗೆ ಶೂನ್ಯ ಬಂಡವಾಳ, ಇಲ್ಲಿ ಬಂಡವಾಳ ಜಾಸ್ತಿ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತು ಬಂದಿರುವಂತಹ ಲಾಭ ಕೂಡ ಸಂಪೂರ್ಣ ನಮ್ಮದೇ ಆಗಿರುತ್ತದೆ. ಮರಳಿ ಇದಕ್ಕೇನು ಮತ್ತೆ ರಾಸಾಯನಿಕ ಗೊಬ್ಬರ ಖರೀದಿಗಾಗಿ ಮೀಸಲಾಗಿ ಹಣವನ್ನು ಇಡುವಂತಹ ಉದ್ದೇಶವೂ ಇರುವುದಿಲ್ಲ. ಹಾಗಾಗಿ ಬೆಳೆದಿರುವಂತಹ ಎಲ್ಲ ಬೆಳೆಯೂ ಸಂಪೂರ್ಣ ನಮ್ಮದಾಗಿರುತ್ತದೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಕೂಡ ನೈಸರ್ಗಿಕ ಕೃಷಿಯನ್ನು ಮಾಡಿ.